ವೆಲ್ಕಮ್ ಟು ಆಲ್ರೌಂಡರ್ ಕ್ಲಿಪ್ಸ್. ನಮ್ಮ ಮೇನ್ ಚಾನಲ್ ಇರೋ ತುಂಬಾ ಇಂಟ್ರೆಸ್ಟಿಂಗ್ ಕ್ಲಿಪ್ಸ್‌ನ ಈ ಚಾನಲಲ್ಲಿ ಪೋಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ದ ಎಲಿಫೆಂಟ್ ಇನ್ ದ ರೂಮ್ ಐ ಆಮ್ ಟ್ರೈನ್ ಟು ಅಡ್ರೆಸ್ ವೆರಿ ಬ್ಯೂಟಿಫುಲ್ ಆಗಿ ಹೇಳಿದ್ರು. ನಮಗೂ ಈ ವಿಷಯ ಗೊತ್ತಿರಲಿಲ್ಲ. ತುಂಬ ಡೆರೋಗೇಟರಿ ಆಗಿ ಫ್ರೆಂಡ್ಸ್ ಎಲ್ಲ ಯೂಸ್ ಮಾಡ್ತಿರ್ಬೇಕಾದ್ರೆ ನಾವು ನಗ್ತಿದ್ವಿ. ಬಟ್ ನೌ ಇಟ್ಸ್ ಆಕ್ಚುಲಿ ಸೀರಿಯಸ್ ಇಶ್ಯೂ. ಯಾವ ಥರ ಚೆಕ್ ಮಾಡಿಸ್ಬೇಕು ಜನ? ಫಾರ್ ಎಕ್ಸಾಂಪಲ್ ಆಫ್ಟರ್ ಅ ಸರ್ಟನ್ ಏಜ್ ನಿಮಗೆ ಕೆಲವೊಂದು ಹ್ಯಾಬಿಟ್ಸ್ ಇಂದ ಗೊತ್ತಾಗುತ್ತಾ ದಟ್ ಇಟ್ ಇಸ್ ರೈಟ್ ಟೈಮ್ ಟು ಚೆಕ್? 12ರಿಂದ 14 ವರ್ಷದಲ್ಲಿ ಆವ್ರೇಜ್ ಆಗಿ ಒಂದು ಹುಡುಗ ಅವನ ಪೆನ್ನಿಸ್ ಗ್ರೋತ್ ಆಗುತ್ತೆ, ಸ್ವಲ್ಪ ಪ್ಯೂಬಿಕ್ ಹೇರ್ ಬರುತ್ತೆ ಪೆನ್ನಿಸ್ ಸುತ್ತಲೂ, ಲೈಂಗಿಕ ಚೇಂಜಸ್ ಕಾಣಿಸುತ್ತೆ, ಮೀಸೆ ಚಿಗುರುತ್ತೆ, ಗಡ್ಡ ಬರೋಕ್ಕೆ ಶುರು ಆಗುತ್ತೆ, 16 ವರ್ಷ ಬಂದಂಗೆ ಮುಖದ ಮೇಲೆ ಪಿಂಪಲ್ಸ್ ಬರುತ್ತೆ, ವಾಯ್ಸ್ ಚೇಂಜ್ ಆಗುತ್ತೆ. ಎಲ್ಲರ ಮನೇಲೂ ಆಗಿರೋ ಚೇಂಜಸ್ಸೇ. ಎಲ್ಲ ಮಕ್ಕಳು ಹಿಂಗೆ ಬೆಳ್ಕೊಂಬಂದಿರ್ತವೆ. ಗಂಡು ಮಕ್ಕಳು ಅಪ್ಪಂಗೆ ಗೊತ್ತು, ಅಮ್ಮಂಗೆ ಗೊತ್ತು, ಅಜ್ಜಿಗೆ ಗೊತ್ತು. ಇನ್ಫ್ಯಾಕ್ಟ್ ಇಫ್ ಯು ಆಸ್ಕ್ ಅ ಇಂಟೆಲಿಜೆಂಟ್ ಗ್ರ್ಯಾಂಡ್ ಮದರ್, ಹಳ್ಳಿಯಲ್ಲಿ ಕೇಳಿ, ಅವನ ಧ್ವನಿ ಇನ್ನೂ ಬದಲಾಗಿಲ್ಲ ಅಂತ ಅಜ್ಜಿ ಹೇಳುತ್ತೆ ಕರೆಕ್ಟ್. ಅಲ್ವಾ? ಇದು ಪ್ಯೂಬರ್ಟಿ ಹಿಟ್ ಆಗಲಿಲ್ಲ ಅಂದರೆ ಯಾಕಾಗಿಲ್ಲ ಅಂತ ಅಪ್ಪ ಅಮ್ಮ ಅದನ್ನು ಗಮನ ಕೊಟ್ಟು ಕೇಳಬೇಕು. ಒಂದು ಸ್ಟೆಪ್ ಹಿಂದೆ ಹೋಗೋಣ. ಮಗು 2 ವರ್ಷ 3 ವರ್ಷ 4 ವರ್ಷ ಇದ್ದಾಗ ಸ್ನಾನ ಮಾಡಿಸೋದು ಯಾರು? ಅಪ್ಪ ಅಮ್ಮ, ಅಜ್ಜ ಅಜ್ಜಿ. ಎರಡು ಬೀಜ ಕೆಳಗಡೆ ಬಂದಿದಾವ? ಪೆನ್ನಿಸಲ್ಲಿ ಸಫಿಷಿಯೆಂಟ್ ಗ್ರೋತ್ ಇದೆಯಾ? ಎಲ್ಲರೂ ನೋಡಿರ್ತಾರೆ. 2 ವರ್ಷದ ಮಗುಗೆ ಲಿಂಗ ಎಷ್ಟು ಉದ್ದ ಇರಬೇಕು, ಇಷ್ಟಿದ್ರೆ ನಾರ್ಮಲ್ಲ? ಇಲ್ಲ, ಒಂದಿಷ್ಟಾದರೂ ಇರಬೇಕು ಆ ಏಜ್ಗೆ. ಸೊ ಹಾಗಾಗಿ ಮನೇಲಿ ಇರೋ ಎಕ್ಸ್ಪೀರಿಯನ್ಸನ್ನು ಉಪಯೋಗಿಸಿ ಅಬ್ನಾರ್ಮಲಿಟಿ ಕಾಣಿಸಿದ್ರೆ ಸೀಕ್ ಹೆಲ್ಪ್. ಕರೆಕ್ಟಾಗಿ ಸಮಯದಲ್ಲಿ ಕೇಳಿ. ಎಷ್ಟೊಂದು ಮಕ್ಕಳಲ್ಲಿ ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತ ಹೇಳ್ತೀವಿ, ಬೀಜ ಕೆಳಗಡೆ ಬರೋದಿಲ್ಲ, ರೆಡಿ ಆಗುತ್ತೆ. ಇಟ್ ಸ್ಟಾರ್ಟ್ಸ್ ಅಟ್ ದ ಲೆವೆಲ್ ಆಫ್ ಕಿಡ್ನಿ ಇನ್ ದ ಅಬ್ಡಮೆನ್. ಅಲ್ಲಿ ಶುರುವಾಗಿರೋದು ಟೆಸ್ಟಿಕ್ಯುಲರ್ ಡಿಸೆಂಟ್ ಅಂತ ಹೇಳ್ತೀವಿ. ಅದು ಇನ್ ದ ಯೂಟ್ರಸ್, ಅಂದರೆ ಮಗು ಗರ್ಭದಲ್ಲಿ ಇದ್ದಾಗಲೇ ಕೆಳಗಡೆ ಬರೋಕ್ಕೆ ಶುರು ಆಗುತ್ತೆ. ತಾಯಿ ಹೊಟ್ಟೆಯಿಂದ ಆಚೆ ಬರ್ತಾ ಬರ್ತಾ ಅದು ಆಚೆ ಬರಬೇಕು ಬೀಜದ ಪೌಚ್ಗಳಿಗೆ, ಚೀಲಕ್ಕೆ. ಅಲ್ಲಿ ಬಂದಿಲ್ಲ ಅಂದರೆ ವಿದಿನ್ 6 months ಅದು ಬರಲೇಬೇಕು ಕಂಪಲ್ಸರಿ ಬೈ ಡಿಫಾಲ್ಟ್. ಅದು ಬಂದಿಲ್ಲ ಅಂದರೆ ವಿ ನೀಡ್ ಹೆಲ್ಪ್. ಅನ್ಡಿಸೆಂಡೆಡ್ ಟೆಸ್ಟಿಸ್ನ ಹಾಗೆ ಬಿಟ್ಟರೆ ಒಂದು ಮಗು ದೊಡ್ಡದಾದ್ಮೇಲೆ ಅದರಲ್ಲಿ ಸ್ಪರ್ಮ್ಸ್ ಹುಟ್ಟೋ ಚಾನ್ಸಸ್ ಭಾಳ ಕಮ್ಮಿ ಆಗೋಗ್ಬಿಡುತ್ತೆ. ಎರಡನೇದು, ಕ್ಯಾನ್ಸರಸ್ ಚೇಂಜ್ ಆಗೋಕ್ಕೆ 5% ರಿಸ್ಕ್ ಇರುತ್ತೆ. ಸೊ ಅಪ್ಪ ಅಮ್ಮ ಗಮನ ಕೊಟ್ಟು ಮಗುನ ಸ್ನಾನ ಮಾಡಿಸ್ಬೇಕಾದ್ರೆ ನೋಡಿ, ಇದೇನಪ್ಪ ಇದೇ ಥರ ಇದೆ, ಒಂದೇ ಬೀಜ ಕಾಣ್ತಾ ಇದೆ, ಒಂದು ಬೀಜ ಕಾಣ್ತಾ ಇಲ್ಲ, ಅಥವಾ ಲಿಂಗ ಬೆಳ್ಕೊಂಡಿಲ್ಲ. ಇವೆಲ್ಲ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ಸ್, ಸಿಂಪಲ್ ಬಟ್ ವ್ಯಾಲಿಡ್. ಪೀಡಿಯಾಟ್ರಿಷಿಯನ್ಸು ಮಗುನ ನೆಗಡಿ ಕೆಮ್ಮು ಅಂತ ನೋಡಬೇಕಾದ್ರೆ ಸುಮ್ಮನೆ ದೂರದಿಂದ ನೋಡೋ ಬದಲು ಸ್ಟ್ರಿಪ್ ದ ಬೇಬಿ ಡೌನ್, ಕಂಪ್ಲೀಟಾಗಿ ಚೆಕ್, ಹೆಡ್ ಟು ಟೋ ಚೆಕ್ ಮಾಡಲಿ. ಬೆನ್ನ ಸ್ಪೈನ್ ಪ್ರಾಬ್ಲಮ್ಸ್ ಪಿಕಪ್ ಮಾಡ್ತಾರೆ, ಯೂರಿನರಿ ಪ್ರಾಬ್ಲಮ್ಸ್ ಪಿಕಪ್ ಮಾಡ್ತಾರೆ, ಗ್ರೋತ್ ಪ್ರಾಬ್ಲಮ್ಸ್ ಪಿಕಪ್ ಮಾಡ್ತಾರೆ. ಕೆಲವು ಪ್ರಾಬ್ಲಮ್ಸ್ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾವಾಗ ಮಗು ಹೈಟ್ ಬೆಳೆಯೋಕ್ಕೆ ಶುರು ಆಗುತ್ತೋ ಆವಾಗ ಪ್ರಾಬ್ಲಮ್ಸ್ ಕಾಣಿಸೋಕೆ ಶುರು ಆಗುತ್ತೆ. ಸೊ ಇಂಥವೆಲ್ಲ ಸಣ್ಣ ಸಣ್ಣ ವಿಷಯಗಳು ಪ್ರೋಟೋಕಾಲ್ ಮಿಸ್ ಮಾಡಲಾರ್ದೆ ಫುಲ್ಲಾಗಿ ಮಾಡಿದ್ರೆ ಎಷ್ಟೊಂದು ಸತಿ ಆ ಏಜಲ್ಲಿ ಪಿಕಪ್ ಆಗ್ಬಿಡುತ್ತೆ. ಅಡಲ್ಟ್ಹುಡ್ ಹಿಟ್ ಆಗಿಲ್ಲ, ಪ್ಯೂಬರ್ಟಿ ಬಂದ್ಮೇಲೆ ಹಿಟ್ ಆಗಿಲ್ಲ ಅಂದರೆ ಸೆಕೆಂಡ್ ಲೆವೆಲ್ ಆಫ್ ಚೆಕ್. ಅಲ್ಲಿ ಪಿಕಪ್ ಮಾಡಿಲ್ಲ ಅಂದರೆ ಲೆಟಸ್ಸೆ ಅದೆಲ್ಲ ಬೈಪಾಸ್ ಮಾಡಿಕೊಂಡು ಸಂಬಡಿ ಹ್ಯಾಸ್ ಇಗ್ನೋರೆಂಟ್ಲಿ ಗ್ರೋನ್. ಈಗ ಅವರೆಲ್ಲೋ ಬೇರೆ ಊರಲ್ಲಿದ್ದಾರೆ, ಅಪ್ಪ ಅಮ್ಮನ ಹತ್ರ ಡೀಟೇಲ್ಸ್ ಇಲ್ಲ, ಹಳ್ಳಿ ಜನ ಅಪ್ಪ ಅಮ್ಮ ಗಮನ ಕೊಟ್ಟು ನೋಡಿಲ್ಲ, ಇವ್ರಿಗೆ ಏನು ಸಮಸ್ಯೆ ಇದೆ ಅಂತ ಅನ್ಕೋಬೇಕು. ವೆನ್ ಶುಡ್ ಅ ಪರ್ಸನ್ ಸೆಲ್ಫ್ ಡಯಾಗ್ನೋಸ್? ತಮ್ಮನ್ನು ತಾವೇ ನನಗೇನೋ ತೊಂದರೆ ಇರ್ಬೋದು ಅಂತ ಅನ್ಕೋಬೇಕು. ಒಂದು ನ್ಯಾಚುರಲ್ ಆಗಿ ಅವ್ರಿಗೆ ಎರೆಕ್ಷನ್ಸ್, ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಬರ್ತಾ ಇಲ್ಲ ಅಂದರೆ, ಅಥವಾ ಒಂದು ಆಪೋಸಿಟ್ ಜೆಂಡರ್ನ ನೋಡಿ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಥಾಟ್ಸ್ ಬರ್ತಾ ಇಲ್ಲ ಅಂದರೆ, ಮತ್ತು ಒಬ್ಬ ಮಾಸ್ಟರ್ಬೇಷನ್ ಏನಾದ್ರು ಮಾಡ್ಕೋತಾ ಇದ್ರೆ ಆ ಪರ್ಸನ್ನು ಎಜಾಕ್ಯುಲೇಷನ್ ಸ್ಯಾಂಪಲ್ ಆಚೆ ಬರ್ತಾ ಇಲ್ಲ ಅಂದರೆ, ಇವೆಲ್ಲ ಸಿಂಪಲ್ ಫೀಚರ್ಸ್ ಟು ಸೇ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು, ಅಥವಾ ಸಮಥಿಂಗ್ ಈಸ್ ನಾಟ್ ರೈಟ್ ಅಂತ. ಅಂದ್ರೆ ಮೇಲಲ್ಲಿ ಕ್ಲೈಮ್ಯಾಕ್ಸ್ ಆದ್ರೂ ಕೆಲವೊಂದ್ಸಲ ಎಜಾಕ್ಯುಲೇಟ್ ಆಗಲ್ಲ ಡಾಕ್ಟರ್? ಆಗಲ್ಲ. ಆಲ್ಸೋ ಈಗ ನೀವು ಹೇಳಿದ್ರಿ ಸರ್, ಚಿಕ್ಕ ವಯಸ್ಸಲ್ಲಿ ಬಂದ್ರೆ ಟೆಸ್ಟ್ ಮಾಡಿದ್ರೆ ವಿ ಕ್ಯಾನ್ ಡೂ ಸಮಥಿಂಗ್ ಅಂತ. ಲಾಟ್ ಆಫ್ ಥಿಂಗ್ಸ್. ಏನ್ ಮಾಡ್ಬೋದು ಸರ್? ಅಂದ್ರೆ ಸಿಂಪಲ್ ಥಿಂಗ್ಸ್ ಅಂದರೆ ಅನ್ಡಿಸೆಂಡೆಡ್ ಟೆಸ್ಟಿಸು ಬಹಳ ಬಹಳ ಕಾಮನ್ ಇದೆ ಇಂಡಿಯಾದಲ್ಲಿ. ಕಾಮನ್ ಇದೆ, ಬಹಳ ಕಾಮನ್ ಇದೆ. ಓ ಮೈ ಗಾಡ್. ಓಕೆ. 1 in 250 ಇನ್ಸಿಡೆನ್ಸ್ ಅದರದ್ದು ಓಕೆ. ಅನ್ಡಿಸೆಂಡೆಡ್ ಟೆಸ್ಟಿಸು. ಅದನ್ನು ಐಡೆಂಟಿಫೈ ಮಾಡಿ ನೀಟಾಗಿ ಅಟ್ ದ ಏಜ್ ಬಿಫೋರ್ ದ ಏಜ್ ಆಫ್ 18 months 1.5 ವರ್ಷ ಚೈಲ್ಡ್ ಅದು ಬೀಜ ಕೆಳಗಡೆ ನಾರ್ಮಲ್ ಪೊಸಿಷನ್ಗೆ ತೊಗೊಂಬಂದ್ಬಿಟ್ರೆ ಆ ಬೇಬಿಗೆ ದೊಡ್ಡದಾಗ್ತಾ ಆಗ್ತಾ ಬೀಜನೂ ಚೆನ್ನಾಗಿ ಬೆಳೆಯುತ್ತೆ, ನಾರ್ಮಲ್ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಬೆಳೆಯುತ್ತೆ, ಸ್ಪರ್ಮ್ ಹುಟ್ಟುತ್ತೆ, ಕ್ಯಾನ್ಸರ್ ರಿಸ್ಕ್ಸೂ ಕಮ್ಮಿ ಆಗುತ್ತೆ.
ಓಕೆ, ನೈಸ್. ಸರ್, ಈಗ ಇನ್ನೊಂದು ಕ್ವಶನ್ ಏನು ಅಂತ ಅಂದ್ರೆ, ಫೀಮೇಲ್ಗೆ ಆಲ್ ದೇರ್ ರಿಪ್ರೊಡಕ್ಟಿವ್ ಪ್ರಾಡಕ್ಟ್ ಒಳಗಡೆ ಇರುತ್ತೆ, ಹೌದು ಸರ್. ಯಾಕೆ ಮೆನ್ಗೆ ಆಚೆ ಇರುತ್ತೆ? ಬೀಟ್ ಪೆನಿಸ್, ಬೀಟ್ ಏನೋ ಟೆಸ್ಟಿಕಲ್ಸ್, ವಾಟ್ ಎವರ್. ಇದರಲ್ಲಿ ಒಂದು ಸೈಂಟಿಫಿಕ್ ಆನ್ಸರು, ಹಾ. ಒಂದು ನಾನ್ ಸೈಂಟಿಫಿಕ್ ಆನ್ಸರ್ ಕೊಡ್ತೀನಿ. ಓಕೆ. ಸೈಂಟಿಫಿಕ್ ಆನ್ಸರ್ ಏನಂತಂದ್ರೆ, ಟೆಸ್ಟಿಸ್ ನೀಡ್ಸ್ ಸ್ಪರ್ಮ್ ಪ್ರೊಡಕ್ಷನ್ ಜಾಬ್ ಅದರದ್ದು. ಟೆಸ್ಟಿಸ್ಗೆ ಟೆಂಪ್ರೇಚರ್ 2 ಡಿಗ್ರಿ ಸೆಲ್ಸಿಯಸ್ ಕಮ್ಮಿ ಇರಬೇಕು. ಹ್ಮ್. ನಮ್ಮ ಬಾಡಿ ಟೆಂಪ್ರೇಚರ್ 37 ಪ್ಲಸ್ ಇದ್ರೆ ಓಕೆ. ಟೆಸ್ಟಿಸ್ ಅಲ್ಲಿ 35 ಪ್ಲಸ್ ಇರುತ್ತೆ. ಓಕೆ. ಅದನ್ನ ಕೂಲ್ ಟೆಂಪ್ರೇಚರ್ ಮೇಂಟೈನ್ ಮಾಡೋಕ್ಕೆ, ಬಿಕಾಸ್ ಸ್ಪರ್ಮ್ ಕೆನಾಟ್ ಫಾರ್ಮ್ ಇನ್ ಹಾಟ್ ಟೆಂಪರೇಚರ್. ಹಾಟ್ ಟೆಂಪ್ರೇಚರ್. ಅದಕ್ಕೇನೆ ಟೆಸ್ಟಿಸ್ ಒಳಗಡೆ ಡೆವಲಪ್ ಆಗ್ತಾ ಇದ್ರು ಸಹ ಸ್ಪರ್ಮ್ ಫಾರ್ಮೇಷನ್ ಆಗಲ್ಲ, ಅದರಲ್ಲಿ ವೀರ್ಯಾಣು ಉತ್ಪತ್ತಿ ಆಗಲ್ಲ. ಓಕೆ. ಅದಕ್ಕೆ ಸರಿಯಾದ ಸಮಯಕ್ಕೆ ಅದನ್ನು ಕೆಳಗಡೆ ತೊಗೊಂಬಂದ್ರೆ ಅದಕ್ಕೆ ಬೇಕಾಗಿರೋ ಬೆಳವಣಿಗೆ ಸಿಗುತ್ತೆ, ಉತ್ಪತ್ತಿ ಆಗುತ್ತೆ. ಓಕೆ. ಯೂರಿನೇಷನ್ ಪಾಸ್ ಮಾಡೋದು ಗಂಡಸರು ನಿಂತ್ಕೊಂಡು ಪಾಸ್ ಮಾಡ್ತಾರೆ. ಫಾರ್ ದ್ಯಾಟ್ ಯು ನೀಡ್ ಆರ್ಗನ್ ವಿಚ್ ಇಸ್ ಗುಡ್ ಇನಫ್ ಇನ್ ದ ಲೆಂತ್. ಆ್ಯಂಡ್ ಆಲ್ಸೋ ಬಯೋಲಾಜಿಕಲ್ ಪಾಯಿಂಟ್ ಆಫ್ ವ್ಯೂ, ವೆಜನಾಗೆ ಒಂದು ಆರ್ಗನ್ ಫಿಟ್ ಆಗಬೇಕು ಪ್ರಾಪರ್ ಆಗಿ ಅಂದರೆ, ವೆಜನ ಈಸ್ ಇನ್ಸೈಡ್ ದ ಬಾಡಿ, ಯು ನೀಡ್ ಸಮಥಿಂಗ್ ಪ್ರೊಟ್ರೂಡಿಂಗ್ ಟು fit it properly. So God has made it like that. Okay. It is biological in nature. Our organs ಒಳಗಡೆ ಡೆವಲಪ್ ಆಗುತ್ತೆ, ಬಿಕಾಸ್ ovary doesn't need to worry about the temperature. ಎಗ್ಸ್ ಎಲ್ಲ ಫಿಕ್ಸ್ಡು. ಓಕೆ. ಹಾರ್ಮೋನ್ಸ್ ಸರಿಯಾಗಿದ್ದು ಸರಿಯಾದ ಸಮಯಕ್ಕೆ ಸರಿಯಾದ ಕೇರ್ ಕೊಟ್ಬಿಟ್ರೆ ಮಗು ಬೆಳ್ಕೊಂಡ್ಬಿಡುತ್ತೆ ಆರಾಮಾಗಿ. ಓಕೆ. ಬಾಯ್ಸ್ ಅಲ್ಲಿ ಟೆಸ್ಟಿಸ್ ಕೆಳಗೆ ಬಂದಿಲ್ಲ ಅಂದ್ರೆ ಸ್ಪರ್ಮ್ ಬೆಳೆಯಲ್ಲ. ಓಕೆ, ಸೊ ಅದು ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ಟೆಸ್ಟಿಸ್ ಕೆಳಗೆ ಹಾಕಿರುತ್ತೆ, ಇದಕ್ಕೆ ಆನ್ಸರು. ಓಕೆ. ಪೆನಿಸ್ ಯಾಕೆ ಔಟ್ಸೈಡ್ ಪ್ರೊಟ್ರೂಡ್ ಆಗುತ್ತೆ, ಅದ್ಯಾಕೆ ಒಳಗಡೆ ಇರಲ್ಲ ಅಂದ್ರೆ, ಹೌ ಡು ಯು ರಿಪ್ರೊಡ್ಯೂಸ್? ದಟ್ ಇಸ್ ಸರ್. ಅಂದ್ರೆ ಈಗ ಜಸ್ಟ್ ಫಾರ್ ಅನ್ ಎಕ್ಸಾಂಪಲ್, ಈಗ ಸಂಬಡಿ ಹೂ ಇಸ್ ಸ್ಟೇಯಿಂಗ್ ಇನ್ ಚೆನ್ನೈ, ಅವ್ರಿಗೆ ಏನು ಸ್ಪರ್ಮ್ ಪ್ರೊಡ್ಯೂಸ್ ಮಾಡೋದು ಕಷ್ಟ ಆಗುತ್ತೆ. ಸಂಬಡಿ ಹೂ ಸ್ಟೇಸ್ ಇನ್ ಹಿಮಾಲಯಸ್ ಆ ಥರ ಏನಾದ್ರು ಇದೆಯಾ? ಹಾಗೆಲ್ಲ ಏನಿಲ್ಲ. ಬಿಕಾಸ್ ನೀವು ಯಾವ ಊರಲ್ಲಿ ಹುಟ್ಟಿದ್ರು ಆ ಊರಲ್ಲಿ ನಿಮಗೆ ನಿಮ್ಮ ಬಾಡಿ ಆ ಊರಿಗೆ ಟೆಂಪರೇಚರ್ಗೆ ಅಡ್ಜಸ್ಟ್ ಆಗುತ್ತೆ. ಓಕೆ. ಬಟ್ ಸಂಬಡಿ ಯಾರೋ ಮೈಗ್ರೇಟ್ ಆದಾಗ ಅವ್ರ ಪ್ರಾಬ್ಲಮ್ ಮೈಗ್ರೇಟ್ ಆದಾಗಲೂ ಆಗಲ್ಲ, ಬಿಕಾಸ್ ಟೆಂಪರೇಚರ್ ಎಕ್ಸ್ಟ್ರೀಮ್ಸ್ ಆಫ್ ಟೆಂಪರೇಚರ್ ಹೋಗಬೇಕು ಹೇಳಿದ್ರೆ ಓಕೆ ಜೀವಂತ ಇರೋಕ್ಕೆ ಆಗಲ್ಲ. ಜೀವಂತವಾಗಿರುವಂಥ ನಾರ್ಮಲ್ ಟೆಂಪರೇಚರ್ ಅಲ್ಲಿ ನಾವು ಬಾಡಿ ಬದುಕುತ್ತೆ ಅಂದ್ರೆ ಟೆಸ್ಟಿಸು ಬದುಕುತ್ತೆ. ಸೊ ವಾಟ್ ಎವರ್ ಇಸ್ ದ ಔಟ್ಸೈಡ್ ಟೆಂಪರೇಚರ್ ಅಲ್ಲ, ಯುವರ್ ಬಾಡಿ ಟೆಂಪರೇಚರ್ ಮೇಂಟೈನ್ ಆಗುತ್ತೆ. ಹೊರಗಡೆ ಇವಾಗ ನಮ್ದು ಬಿಸಿಲುಗಾಲದಲ್ಲಿ 45 ಡಿಗ್ರಿ ಹೋಗ್ತದ್ರೆ ನಮ್ಮ ಬಾಡಿ ಟೆಂಪರೇಚರ್ 45 ಆಗಲ್ವಲ್ಲ. ಬಟ್ ಅದೇ ಥರ್ಮೋಸ್ಟಾಟ್ ಮೈ ನೆಕ್ಸ್ಟ್ ಕ್ವಶನ್ ಇಸ್, ಈಗ ಏನು ಲ್ಯಾಪ್ಟಾಪ್ ಇಟ್ಕೊಂಡ್ರೆ ಅವ್ರು ತುಂಬಾ Coming to heat that point. substance ತುಂಬಾ ಇಟ್ಕೊಂಡಾಗ ದೆನ್ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದು ಕಮ್ಮಿ ಆಗುತ್ತೆ ಅಂತ ಕೇಳಿದ್ರೆ. ಎಸ್, ವೆರಿ ಗುಡ್ ಪಾಯಿಂಟ್. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ದ, ಸರ್ ಸ್ಪರ್ಮ್ ಕೌಂಟ್ 0 ಇದೆ, ನನಗೆ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ಕೊಂಡು. ವಿ ಸಾ ನಾರ್ಮಲ್ ಗ್ರೋತ್, ಎವ್ರಿಥಿಂಗ್ ಫಿಸಿಕಲಿ ನಾರ್ಮಲ್. ದೆನ್ ವಿ ವೆಂಟ್ ಟು ದ ಲಿಟಲ್ ಬಿಟ್ ಆಫ್ ಹಿಸ್ಟ್ರಿ. ಏನಪ್ಪ ಅಂದರೆ, ಫಾರ್ ಲಾಸ್ಟ್ 2 years ಅವನು ಸ್ವೀಡನಲ್ಲಿ ಕೆಲಸ ಮಾಡ್ತಿದ್ದ ಪೇಷಂಟ್. ಸ್ವೀಡನ್ ಇಸ್ ಅ ವೆರಿ ಕೋಲ್ಡ್ ಕಂಟ್ರಿ. ಅವನು ವಿಪರೀತವಾದ ಬಿಸಿನೀರಲ್ಲಿ ಸ್ನಾನ ಮಾಡೋನು. ಅಲ್ಲಿ ಸ್ವೀಡಿಷ್ ಪೀಪಲ್ ಮೋಸ್ಟ್ಲಿ ದೇ ವೇರ್ ಥರ್ಮಲ್ಸ್ ಆ್ಯಂಡ್ ದೇ ಡೋಂಟ್ ಟೇಕ್ ಬಾತ್ ಆನ್ ಎ ಡೈಲಿ ಬೇಸಿಸ್. ಅವ್ರುಗಳಿಗೆ ಒಂಥರ ಸ್ನಾನ ಅಂದರೆ ಒಂಥರ ಲಕ್ಸುರಿ ಅವ್ರಿಗೆ, ಬಿಕಾಸ್ ಆಫ್ ದ ಕೋಲ್ಡ್ ಟೆಂಪರೇಚರ್. ಇವನು ಮನುಷ್ಯ ಹಂಗಿಲ್ಲಲ್ಲ, ಇವನು ಇಂಡಿಯಾದಿಂದ ಹೋಗಿದ್ದಾನೆ, ಸ್ನಾನ ಮಾಡಬೇಕು ಎವ್ರಿ ಡೇ, ಹಾಟ್ ವಾಟರ್ ಬಾತ್, ಸಿವಿಯರ್ಲಿ ಹಾಟ್ ವಾಟರ್ ಬಾತ್. ಸೊ ಸ್ಪರ್ಮ್ ಕೌಂಟ್ 0. ವಿ ಜಸ್ಟ್ ಸೆಡ್ ಪಾಸಿಬ್ಲಿ ಅದು ಇದೆಯಾ ಅಂತ ನಮಗೆ ಡೌಟಪ್ಪ, ವಿಲ್ ಜಸ್ಟ್ ಗಿವ್ ಯು 3 months ಟೈಮ್ ಆ್ಯಂಡ್ ಇನ್ ಇಂಡಿಯಾ ಯು ಹ್ಯಾವ್ ಅ ರೆಗ್ಯುಲರ್ ವಾರ್ಮ್ ವಾಟರ್ ಬಾತ್ ಆರ್ ಕೋಲ್ಡ್ ರೆಗ್ಯುಲರ್ ರೂಮ್ ಟೆಂಪರೇಚರ್ ಬಾತ್, ವಾಟರ್ ಬಾತ್. ಏನಾಗುತ್ತೆ ಅಂತ ನೋಡೋಣ ಅಂದರೆ 3 months ಅಲ್ಲಿ ಬ್ಯಾಕ್ ಟು ನಾರ್ಮಲ್. ಓ ಮೈ ಗಾಡ್. ಸೊ ಅಡ್ಜಸ್ಟ್ಮೆಂಟ್ ಆಫ್ ದ ಟೆಂಪರೇಚರ್ ಅಲ್ಲಿ ಅವನ ಪ್ರಾಕ್ಟೀಸಸ್ ಇಂದ he had gone into 0 sperm count, but the body was able to recover because the organ was normal.